ಪಾಪಣ್ಣ ಅಂತ ನಾವು ವಿದ್ಯಾಪೀಠ ಅವಾರ್ಡ್ನಿಂದ ಬಂದಿರೋದು. ನನ್ನ ಪ್ರಶ್ನೆ ಒಂದಿದೆ, ಏನಂತ ಹೇಳಿದ್ರೆ ನಿಮಗೆ ಕುಟುಂಬ ರಾಜಕಾರಣ ಅಂತ ಹೇಳಿದ್ರೆ ನಾನು ನೋಡಿದ್ದೀನಿ, ನೀವು ಇತ್ತೀಚೆಗೆ ಕೂಡ ಸಂಸತ್ನಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡಿದ್ದೀರಾ. ಆ ರೀತಿ ಮಾತಾಡುವಾಗ ನಮ್ಮ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಈ ರೀತಿ ಡೈನಾಸ್ಟಿ ಪೊಲಿಟಿಕ್ಸ್ ಎಗೇನೆಸ್ಟು ನೀವು ಸ್ಟೇಟ್ಮೆಂಟ್ಸ್ ಕೊಡ್ತೀರಾ. ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ನಿಮ್ಮದೇ ಕ್ಷೇತ್ರದಲ್ಲಿ ನಿಮ್ಮ ಚಿಕ್ಕಪ್ಪ ಅವರು MLA ಇದ್ದಾರೆ, ನೀವು MP ಆಗಿದ್ದೀರಾ. ಇದು ಕೂಡ ಕುಟುಂಬ ರಾಜಕಾರಣ ಅಂತ ನಾನು ನಿಮ್ಮ ಮೇಲೆ ಆರೋಪ ಮಾಡ್ತೀನಿ. ಒಂದು. ಎರಡನೇದು, ನೀವು ಆ ಜಾಗನ ಬರದೇ ಇದ್ದಿದ್ರೆ ನಿಮ್ಮದೇ ಕ್ಷೇತ್ರದಲ್ಲಿರುವಂಥ ಒಳ್ಳೆ ಕಾರ್ಯಕರ್ತರು ತುಂಬ ಜನ ಇದ್ದಾರೆ, ನಾನು ನೋಡಿದ್ದೀನಿ. ಅವರಲ್ಲಿ ಯಾರಿಗಾದರೂ ಒಂದು ಒಳ್ಳೆ ಅವಕಾಶ ಸಿಕ್ಕಿರೋದು ನೀವು ಅವ್ರ ನಿಮ್ಮ ಚಿಕ್ಕಪ್ಪ MLA ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಿಮ್ಮನ್ನು ಅಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಓಕೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಪಾಪ ಏನು ಮಾಡಲಿಕ್ಕಾಗತ್ತೆ, ನೀವು ಆ ಕಾರಣಕ್ಕೆ ನನಗೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಟಿಕೆಟ್ ಕೊಟ್ಟರು, ಅವ್ರು ನನ್ನನ್ನು ಗೆಲ್ಲಿಸ್ಕೊಂಡು ಬಂದರು, ಬೆಂಗಳೂರು ದಕ್ಷಿಣದ ಜನ ಅದಕ್ಕೆ ಓಟ್ ಹಾಕಿದ್ರು ಅಂತ ಪಾಪ ತಾವು ಭಾವಿಸಿದ್ದೀರಲ್ಲ, ಅದು ನನಗಿನ್ನೇನು ಮಾಡಲಿಕ್ಕಾಗಲ್ಲ. ನಿಮಗೆ ಕುಟುಂಬ ರಾಜಕಾರಣ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಿಮಗೆ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಪಾರ್ಟಿ ಶುರುವಾದಾಗಿಂದ ಇವತ್ತಿನವರೆಗೆ ಮಧ್ಯದ ಒಂದೆರಡು ಕಾಲಘಟ್ಟ ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿಯ ಅಧಿಕಾರ, ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿರುವಂಥದ್ದು ಯಾವಾಗಲೂ ಕೂಡ ಗಾಂಧಿ ಕುಟುಂಬದವರು ಮಾತ್ರ. ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ PDP, ಒಮರ್ ಅಬ್ದುಲ್ಲಾರ INC, ಇದು ನ್ಯಾಷನಲ್ ಕಾಂಗ್ರೆಸ್ಸು, ಪಂಜಾಬ್ನಲ್ಲಿರುವಂಥ ಬಾದಲ್ರ ಪಾರ್ಟಿ, ಉತ್ತರ ಪ್ರದೇಶದಲ್ಲಿರುವಂಥ ಸಮಾಜವಾದಿ ಪಾರ್ಟಿ ಅಥವಾ BSP, ನೀವು ಮಹಾರಾಷ್ಟ್ರಕ್ಕೆ ಬಂದರೆ ಶರದ್ ಪವಾರ್ರ ಪಾರ್ಟಿ, ತಮಿಳ್ನಾಡಿಗೆ ಬಂದರೆ ಸ್ಟಾಲಿನ್ರ ಪಾರ್ಟಿ ಅಥವಾ AADMK ಪಾರ್ಟಿ, ಈ ಎಲ್ಲ ಪಾರ್ಟಿಗಳು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಂದು ಕುಟುಂಬದ ಕೈಯಲ್ಲಿ ಯಾವ ಪಾರ್ಟಿಗಳಿದಾವೋ ಆ ಪಾರ್ಟಿಗಳು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇರುವಂಥ ಪಾರ್ಟಿಗಳು. ನಮ್ಮ ಪಾರ್ಟಿಯಲ್ಲಿ ನಾಳೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗ್ತಾರೆ ಯಾರು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ನಾಳೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಅದು ಕುಟುಂಬ ರಾಜಕಾರಣ ಅಲ್ಲ. ಆದರೆ JDS ಅಲ್ಲಿ ಹೋಗಿ ನೀವು ಕೇಳಿ, ಯಾರು JDS ಘಟಕದ ಯುವ ಅಧ್ಯಕ್ಷರಾಗ್ತಾರೆ ಅಂತ, ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಿಖಿಲ್ ಕುಮಾರಣ್ಣನೇ ಆಗೋದು ಅಂತ. ಇದು ಕುಟುಂಬ ರಾಜಕಾರಣ. ನಿಮಗೆ ಸ್ಪಷ್ಟ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ರಾಜಕೀಯದಲ್ಲಿ ನಮ್ಮ ಚಿಕ್ಕಪ್ಪ ಅವ್ರದ್ದಾಗಿರಲಿ, ಇನ್ಯಾರದ್ದು ಆಗಿರಲಿ ಯಾವುದೇ ಪಾತ್ರ ಇಲ್ಲ. ನನಗೆ ಟಿಕೆಟ್ನ ಕೊಟ್ಟಿರುವಂಥದ್ದು ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಅನ್ನೋ ಕಾರಣಕ್ಕೆ, ನಾನು ಅದೇ ಕ್ಷೇತ್ರದಲ್ಲಿ ಕಳೆದ 8-10 ವರ್ಷದಿಂದ ನಾನು ಪಾರ್ಟಿಗೆ ಕೆಲಸ ಮಾಡ್ತಾ ಇದ್ದೀನಿ ಎನ್ನುವಂಥ ಒಂದು ಕಾರಣದಿಂದಾಗಿ, ನೀವು ಯಾವ ಕಾರ್ಯಕರ್ತರುಗಳಿದ್ದಾರೆ ತುಂಬ ಒಳ್ಳೆಯವರು ಅಂತಂದರೆ, ನನ್ನ ಪಾರ್ಟಿಯ ವಿಶೇಷತೆಯೇ ಅದು. ನನಗಿಂತ ಸಾಮರ್ಥ್ಯ ಇರುವಂಥ, ನನಗಿಂತ ಕೆಪಾಸಿಟಿ ಇರುವಂಥ ಲಕ್ಷಾಂತರ ಜನ ಕಾರ್ಯಕರ್ತರು ನನ್ನ ಪಾರ್ಟಿಲಿದ್ದಾರೆ. ಅಂಥ ಕಾರ್ಯಕರ್ತರನ್ನ ಹುಡುಕಿ ಅವರಿಗೆ ಸಮ್ಮಾನದ ಒಂದು ಕೆಲಸ ಕೊಡುವಂಥದ್ದು, ಜವಾಬ್ದಾರಿ ಕೊಡುವಂಥದ್ದು ನನ್ನ ಪಾರ್ಟಿಯ ಒಂದು ವಿಶೇಷತೆ. ನಿಮಗೆ ಕುಟುಂಬ ರಾಜಕಾರಣ ಏನು, ABCD ಏನು ಅದ್ರ ಬಗ್ಗೆ ಅನ್ನೋದನ್ನು ಗೊತ್ತಾಗಬೇಕು ಅಂತಂದರೆ, ತಾವು ಕಾಂಗ್ರೆಸ್ ಪಾರ್ಟಿಯ ಇತಿಹಾಸ ಮತ್ತು ರಾಜಕಾರಣದಲ್ಲಿರುವಂತಹ ಬೇರೆ ಬೇರೆ ಈ ರೀತಿಯ ಪಾರ್ಟಿಗಳ ಇತಿಹಾಸದ ಬಗ್ಗೆ ಸ್ವಲ್ಪ ಅಧ್ಯಯನವನ್ನು ಮಾಡಿ. ನ್ಯೂ ಫೌಂಡ್ ಹೇಟ್ರೆಡ್ ನೋಡ್ತಾ ಇದ್ದೀವಿ ನಾವು RSS ವಿರುದ್ಧ. ಏಕಾಏಕಿ ಸಾವರ್ಕರ್ ಡಿಸ್ಕಷನ್ಗೆ ಬಂದುಬಿಡ್ತಾರೆ, ಹಿಂದುತ್ವ ಅನ್ನುವ ಶಬ್ದದ ವಿರುದ್ಧ. ಏನು ರೀಸನ್ ಅನ್ಸುತ್ತೆ ಕಾಂಗ್ರೆಸ್ ಮತ್ತು